ನಮಸ್ಕಾರ, ನನ್ನ ಹೆಸರು ರಮ್ಯಾ ಬಾರ್ನ. ನಿಮ್ಮ ಜೊತೆ ನನ್ನ ಅನಿಸಿಕೆಗಳನ್ನೆಲ್ಲ ಹಂಚ್ಕೋತೀನಿ ಇವತ್ತು. ಇವಾಗ ಸ್ಟಾರ್ಟ್ ಆಗ್ತಾ ಇರೋದು ಲೇಟೆಸ್ಟ್ ಮೂವಿ ಅದೃಷ್ಟ ಅಂತ. ರೆಹಮಾನ್ ಅವರ ಬ್ಯಾನರ್ನಿಂದ ಮತ್ತು ಬದ್ರಿ ಅವರು ಡೈರೆಕ್ಟ್ ಮಾಡ್ತಾರೋ ಸಿನಿಮಾ ಇದು. ಅರುಣ್ ಮತ್ತು ಶುಭಕುಂಜ ಅವ್ರ ಜೊತೆ ಫಸ್ಟ್ ಟೈಮ್ ನಾನು ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡೋವಂಥ ಸಿನಿಮಾ ಇದು. ಇದರಲ್ಲಿ ನಾನೊಂದು NRI ಹುಡುಗಿಯ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ. ಬ್ಯಾಂಕಾಕಲ್ಲಿ ಹುಟ್ಟಿ ಬೆಳೆದಿರೋ ಒಂದು ಕನ್ನಡ ಹುಡುಗಿಯ ಕತೆ ಇದು. ನಾನು ಫಸ್ಟ್ ಟೈಮ್ ಈ ಥರ ಪಾತ್ರ ಪ್ಲೇ ಮಾಡ್ತಾ ಇದ್ದೀನಿ. NRI ಹುಡುಗಿಯಾಗಿ ನಾನು ಯಾವತ್ತೂ ಪ್ಲೇ ಮಾಡಿರಲಿಲ್ಲ ಈ ಥರ ಪಾತ್ರ. 1 ರೂಪಾಯಿ 2 ಪ್ರೀತಿ ಸಿನಿಮಾದ ನಿರ್ದೇಶಕರು ದಯಾಲ್ ಅವರು ಈ ಸಿನಿಮಾ ಸ್ಟೋರಿ ಅವ್ರದ್ದೇ ಕಾನ್ಸೆಪ್ಟ್. ಇನ್ಫ್ಯಾಕ್ಟ್ ನನಗೆ ಆ ಸಿನಿಮಾ ಒಪ್ಕೊಳ್ಳೋಕೆ ಒಂದೇ ಕಾರಣ ಆ ಸ್ಟೋರಿಯಿಂದ. ಆ ಸಿನಿಮಾದಲ್ಲಿ ನಾನು ತುಂಬಾ ವಿಭಿನ್ನವಾದಂಥ ಕ್ಯಾರೆಕ್ಟರ್ ಮಾಡಿದ್ದೀನಿ. ಯಾಕೆಂದರೆ ಆ ಸಿನಿಮಾಲಿ 3 ವೇರಿಯಂಟ್ ನನ್ನ ಕ್ಯಾರೆಕ್ಟರ್ಸಲ್ಲಿ 3 ಡಿಫ್ರೆಂಟ್ ಸ್ಟೋರೀಸಲ್ಲಿ ನಾನು ನೋಡ್ತೀವಿ. ನಾನು ಒಂದು ಸ್ಟೋರಿಲಿ ಟ್ರಾಫಿಕ್ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರ್ತೀನಿ, ಇನ್ನೊಂದ್ರಲ್ಲಿ ಭರತನಾಟ್ಯಂ ಡಾನ್ಸರ್ ಆಗಿದ್ದೀನಿ. ಸೊ ನಾನು ಏನು ರಿಯಲ್ ಲೈಫಲ್ಲಿ ಮಾಡಿಲ್ಲ ಅದೆಲ್ಲ ಆ ಸಿನಿಮಾ ಮಾಡಿದ್ದೀನಿ. ಸೊ ನಾನಂತೂ ತುಂಬ ಕುತೂಹಲದಿಂದ ಕಾಯ್ತಾ ಇದ್ದೀನಿ ಆ ಸಿನಿಮಾ ಬರೋಕ್ಕೆ. ಹೋಪ್ ನೀವೆಲ್ಲ ನನಗೆ ಪ್ರೀ ಮಾಡಿ. ನಟೋರಿಯಸ್ ಇಷ್ಟು ಸಿನಿಮಾದಲ್ಲೂ ನನಗೆ ತುಂಬ ಹತ್ತಿರವಾದಂಥ ಒಂದು ಸಿನಿಮಾ ನಟೋರಿಯಸ್. ಇದರಲ್ಲಿ ನಾನೊಂದು ನಾರ್ಮಲ್ ಆಫೀಸ್ಗೆ ಹೋಗೋ ಒಂದು ಹುಡುಗಿ ರೋಲ್ ಪ್ಲೇ ಮಾಡ್ತೀನಿ. ಬಟ್ ಅದರಲ್ಲಿ ಆ ನಾರ್ಮಲ್ ಹುಡುಗಿಲಿ ಏನೇನು ಚೇಂಜಸ್ ಆಗುತ್ತೆ, ಏನೇನು ಅವ್ಳ ಸ್ಟ್ರೆಂತ್ಸ್ ಇರುತ್ತೆ, ಹೇಗೆ ಡಿಫ್ರೆಂಟ್ಲಿ ತೋರಿಸಿದ್ದಾರೆ ನಮ್ಮ ಜಿ ಅವರು ಡೈರೆಕ್ಟ್ರು. ಸೊ ಅದು ತುಂಬ ನನಗಂತೂ ತುಂಬ ಇಂಟ್ರೆಸ್ಟ್ ಆಯಿತು ಅದರಲ್ಲಿ. ಯಾಕೆಂದರೆ ನಂದೊಂದು ಫೈಟ್ ಸೀನ್ ಇದೆ ಅದರಲ್ಲಿ. ಬೇರೆ ಹೀರೋಗಳು ಹೇಗೆ ಫೈಟ್ ಮಾಡ್ತಾರೆ ಅಂತ ಒಂದು ಫೈಟ್ ಸೀನ್ ಇದೆ. ಫಸ್ಟ್ ಟೈಮ್ ನಾನು ಅಂಥ ಒಂದು ರೋಲ್ ಮಾಡಿದ್ದು. ಹೌದು, ನಾನು ಇಂಡಸ್ಟ್ರಿಗೆ ಸ್ಟಾರ್ಟ್ ಮಾಡುವಾಗ ಹೀರೋಯಿನ್ ಆಗಿ ಮೇನ್ ಲೀಡಲ್ಲೇ ಸ್ಟಾರ್ಟ್ ಮಾಡಿದೆ. ಆದರೆ ಆ ಸಿನಿಮಾಗಳು ಅಷ್ಟೊಂದು ನನಗೆ ಒಂದು ರೆಸ್ಪಾನ್ಸ್ ಕೊಡಲಿಲ್ಲ. ನಾನೇನೋ ಒಂದು ಎಕ್ಸ್ಟ್ರಾ ಹುಡುಕ್ತಾ ಇದ್ದೆ ನನ್ನ ಕರಿಯರಲ್ಲಿ ಇಂಪ್ರೂವ್ ಆಗಬೇಕು ಅಂತ. ಆವಾಗ ನನಗೆ ಯೋಗರಾಜ್ ಭಟ್ ಅವ್ರ ಆಫೀಸಿಂದ ಫೋನ್ ಬಂತು. ಪಂಚರಂಗಿ ಪಾತ್ರ, ಇದೊಂದು ಹೀರೋಯಿನ್ ಪಾತ್ರ ಅಲ್ಲ, ತುಂಬ ಮುಖ್ಯವಾದ ಪಾತ್ರ ಈ ಸಿನಿಮಾಗೆ ಅಂತ ನನಗೆ ಹೇಳಿದರು. ನನಗೆ ತುಂಬ ಒಂದು ಚಾಲೆಂಜ್ ಅನ್ನಿಸ್ತು. ನಾನು ಒಂದು ಫಾರ್ಮ್ಯುಲಾ ಯೂಸ್ ಮಾಡಿದ್ದೆ ಹೀರೋಯಿನ್ ಆಗಿ ಎಂಟ್ರಿ ಮಾಡೋಕ್ಕೆ, ಅದು ವರ್ಕೌಟ್ ಆಗಲಿಲ್ಲ. ಈ ಸೆಕೆಂಡ್ ಲೀಡಲ್ಲಿ ಟ್ರೈ ಮಾಡೋಣ. ನಾನು ಯೋಗರಾಜ್ ಭಟ್ ಅವ್ರ ಜೊತೆ ವರ್ಕ್ ಮಾಡೋಕ್ಕೆ ನನಗೆ ತುಂಬ ಆಸೆ ಇತ್ತು. ಸೊ ಹಾಗೆ ಒಂದು ಅಟೆಂಪ್ಟ್ ಮಾಡಿದೆ. ಹೌದು, ನಾನು ಹುಟ್ಟಿದ್ದು ಕೊಡಗಿನಲ್ಲಿ, ಮಡಿಕೇರಿ ಅಲ್ಲಿ. ನನ್ನ ಅಪ್ಪ ಅಮ್ಮ ಇಬ್ಬರು ಮಡಿಕೇರಿ ಅವರು. ಆದರೆ ನನ್ನ ಸಿನಿಮಾ ತುಳು ಸಿನಿಮಾ ನನಗೆ ತುಂಬ ಇಷ್ಟ ಆಯಿತು. ಯಾಕೆಂದರೆ ತುಳು ರಂಗದಲ್ಲಿ ನಾಟಕಗಳಿಗೆ ಅವರು ಫೇಮಸ್ ಆಗಿದ್ದಾರೆ. ಆ್ಯಂಡ್ ಒಂದು ಎನ್ವೈರ್ಮೆಂಟಲ್ಲಿ ನಾನು ಪಾಲ್ಗೊಳ್ಬೇಕು ಅಂತ ನನಗೆ ಆಸೆ ಇತ್ತು. ಆ್ಯಂಡ್ ಅಫ್ಕೋರ್ಸ್ ನಾನು ತುಳು ಸಿನಿಮಾ ಮಾಡಿದೆ, ಒಡೆಯರ್ ದೊರೆ ಅಸಲ್. ಅದು ಎಲ್ಲರಿಗೂ ಗೊತ್ತಿರೋ ಹಂಗೆ ತುಂಬ ಸಕ್ಸಸ್ಫುಲ್ ಆಯಿತು. ಬರೀ ತುಳುನಾಡಿನಲ್ಲಿ ಮಾತ್ರ ಅಲ್ಲ, ನಾವು ಅಬ್ರಾಡ್ ಹೋಗಿ UAE, ದುಬೈ, ಅಬುದಾಬಿಲೆಲ್ಲ ರಿಲೀಸ್ ಮಾಡ್ತು ಆ ಸಿನಿಮಾ. ಸೊ ಒಳ್ಳೆ ರೆಸ್ಪಾನ್ಸ್ ಇತ್ತು. ಸೊ ಅದಕ್ಕೆ ನನ್ನ ಜಾಸ್ತಿ ಮಂಗಳೂರವಳು ಅಂತ ಜನ ಅಂದ್ಕೊಂಡಿದ್ದಾರೆ. ಆ್ಯಂಡ್ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ನನಗೂ ಮಂಗಳೂರು ತುಂಬ ಇಷ್ಟ. ಭಾಷೆ ಅಫ್ಕೋರ್ಸ್ ನನಗೆ ಅದು ಹೊಸ ಭಾಷೆ, ನಾನು ತುಳು ಮಾತಾಡೋಕ್ಕೆ ಗೊತ್ತಿಲ್ಲ. ಸೊ ಹೌದು, ಅದು ಕನ್ನಡ ಅಲ್ಲದೇದಿಂದ ಒಂದು ಸ್ವಲ್ಪ ಕಂಫರ್ಟ್ ಝೋನಿಂದ ಹೊರಗೆ ಹೋದಂಗೆ ಆಯಿತು. ಬಟ್ ನನ್ನ ಟೀಮ್ ತುಂಬ ಸಪೋರ್ಟಿವ್ ಆಗಿತ್ತು. ವಿಜಯ್ ಕುಮಾರ್ ಕೊಡಿಯಲ್ ಬಯಲವರು, ಸುರಾಜ್ ಶಿಖರ್ ನಮ್ಮ ಡೈರೆಕ್ಟರ್ ತುಂಬ ನನಗೆ ಒಂದು ಲೆವೆಲ್ ಕಮ್ಮಿನೇ ಮಾಡಿ ಈಸಿ ಮಾಡಿಕೊಟ್ರು. ನಾನು ಡೈಲಾಗ್ ಕಲಿಯೋಕ್ಕಾಗಲಿ, ಇಲ್ಲ ನನಗೆ ಅರ್ಥ ಮಾಡ್ಸೋಕ್ಕಾಗಲಿ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ನಾನು ಹಾಗೆ ಬಂತು. ಅಫ್ಕೋರ್ಸ್ ನಾನು ಡಬ್ಬಿಂಗ್ ಮಾಡಿದವರು ಸಹ ನೀತು, ಹೀರೋಯಿನ್ ನೀತು ನನಗೆ ಡಬ್ಬಿಂಗ್ ಮಾಡಿದ್ದು. ಆ್ಯಂಡ್ ತುಂಬ ಬ್ಯೂಟಿಫುಲಿ ಮಾಡಿದ್ದಾರೆ. ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು. ನನ್ನ ಒಂದು ತುಳು ಹುಡುಗಿ ಮಾಡಿದ್ದಕ್ಕೆ ನೀತುನೇ ಕಾರಣ ಅಂತ ಹೇಳ್ಬೋದು. ನಾನು ಇನ್ನೊಂದು ಮಧ್ಯ ಚೆನ್ನೈ ಅಂತ ತಮಿಳಲ್ಲೂ ಮಾಡಿದ್ದೀನಿ. ಆ್ಯಂಡ್ ಅದು ಒಳ್ಳೆ ಬ್ಯಾನರ್, ಒಳ್ಳೆ ಟೀಮ್ ಜೊತೆನೇ ಮಾಡಿದ್ದಿದ್ದು. ಆ್ಯಂಡ್ ಅದು ವೆರಿ ಆವ್ರೇಜ್ ಮೂವಿ ಆಗಿತ್ತು. ಇನ್ಫ್ಯಾಕ್ಟ್ ಈ ಇಯರ್ ಎಂಡಲ್ಲಿ ಮಧುಮೆ ಅಂತ ಇನ್ನೊಂದು ತುಳು ಸಿನಿಮಾನು, ಸೆಕೆಂಡ್ ತುಳು ಸಿನಿಮಾ ನಂದು ಅದು ಬರ್ತಾ ಇದೆ.
ನಾನಿನ್ನೂ ತುಂಬ ಹಲವಾರು ರೋಲ್ಸ್ ಮಾಡಬೇಕು ಅಂತ ನನಗೆ ತುಂಬ ಆಸೆ. ಬಟ್ ಇಲ್ಲಿ ತನಕ ಹೌದು, ನಾನು ಯಾವುದೇ ರೋಲ್ಸ್ ಪ್ಲೇ ಮಾಡಿದ್ರು, ಅದು ಪಂಚರಂಗಿ ಹುಡುಗಿ ಆಗಿರಲಿ, ಇಲ್ಲ ಅವ್ರ ಅಸಲ್ ಅಲ್ಲಿ ಒಂದು ಬೋಲ್ಡ್ ಗರ್ಲ್ ಆಗಿರಲಿ, ಹುಡುಗರಲ್ಲಿ ಒಂದು ಲವರ್ ಆಗಿರಲಿ, ಅದೆಲ್ಲ ಒಂದು ಡಿಫ್ರೆಂಟ್ ವೇರಿಯೇಷನ್ಸ್ ಇದೆ. ಯಾವುದೂ ಒಂಥರ ಇನ್ನೊಂದು ನಾನು ಯಾವುದು ಪ್ಲೇ ಮಾಡಿಲ್ಲ. ಆ್ಯಂಡ್ ಟಚ್ ವುಡ್ ನನಗೆ ಒಳ್ಳೆ ರೋಲ್ಸೇ ಸಿಕ್ಕಿದೆ. ಬಟ್ ಹೌದು, ನನ್ನ ಆ್ಯಂಬಿಷನ್ ಪ್ರಕಾರ ನಾನಿನ್ನು ತುಂಬ ವೇರಿಯಸ್ ಡಿಫ್ರೆಂಟ್ ರೋಲ್ಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನಾನು ಚಿಕ್ಕದ್ರಿಂದ ಮೂವೀಸ್ ನೋಡೋ ಕ್ರೇಜ್ ನನಗೆ ತುಂಬ. ನನ್ನ ಫೇವ್ರೆಟ್ ಆ್ಯಕ್ಟ್ರೆಸ್ ಮಾಧುರಿ ದೀಕ್ಷಿತ್ ಆಗ್ತಿದ್ರು. ಅವರ ಎಕ್ಸ್ಪ್ರೆಷನ್ಸ್ ಆಗಿರಲಿ, ಅವ್ರು ಡಾನ್ಸ್ ಮಾಡೋ ಸ್ಟೈಲ್ ಆಗಿರಲಿ, ಅಂಥದ್ದೆಲ್ಲ ನಂಗೆ ತುಂಬ ಇಷ್ಟ. ಬಟ್ ನನ್ನ ಫೇವ್ರೆಟ್ ಆಫ್ ಲೇಟ್ ನಾನು ಒಂದು ಸಿನಿಮಾ ನೋಡಿದೆ, ಬರ್ಫಿ ಅಂತ, ಹಿಂದೀಲಿ. ಐ ಥಿಂಕ್ ಪ್ರಿಯಾಂಕಾ ಚೋಪ್ರಾ ತುಂಬ ಬ್ಯೂಟಿಫುಲ್ಲಿ ಮಾಡಿದ್ದಾರೆ. ಅದೊಂದು ಅವ್ರ ಕರಿಯರ್ಗೆ ಒಂದು ಚಾಲೆಂಜಿಂಗ್ ರೋಲ್ ಅಂತ ಹೇಳ್ಬೋದು. ಸೊ ಅದೇ ಥರ ನನಗೂ ಅಷ್ಟೇ ಚಾಲೆಂಜಿಂಗ್ ರೋಲ್ಸ್ ಸಿಗಲಿ, ನಾನು ಅದನ್ನು ಚೆನ್ನಾಗಿ ವರ್ಕ್ ಮಾಡಿ ಅದನ್ನು ನಾನು ನಿಭಾಯಿಸಬೇಕು ಅಂತ ನನಗೆ ಇಷ್ಟ. ಕನ್ನಡ ರಂಗದ ಎಲ್ಲ ಮಾಹಿತಿಗಾಗಿ ಹಾಗೂ ನನ್ನ ಸಿನಿಮಾ ಬಗ್ಗೆ ಹೆಚ್ಚು ತಿಳ್ಕೊಳ್ಬೇಕಾದ್ರೆ ನೋಡ್ತಾ ಇರಿ cinikannada.com.